ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಅಲ್ಲಿಪುರ ಗ್ರಾಮದಲ್ಲಿ ಇರುವ ಶ್ರೀ ದಂಟಿನ ದುರ್ಗಾದೇವಿ ಹಾಗೂ ಹಿರಿಯಕೇರಿ ದುರ್ಗಾದೇವಿಯ ದೇವಸ್ಥಾನಕ್ಕೆ ಸಾವಿರಾರು ಭಕ್ತರು ಆಗಮಿಸುತ್ತಾರೆ ಮತ್ತು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ದಿನ ಅಭಿಷೇಕವೂ ಕೂಡ ನಡೆಯುತ್ತೆ. ಇಲ್ಲಿ ಈ ದೇವಿಯ ವಿಶಿಷ್ಟ ಅಂದ್ರೆ ದೇವಿಗೆ ಬೇಡಿಕೊಂಡು ಹೋದ್ರೆ ಸಾಕು ಯಾವುದೇ ರೋಗಗಳು ಬರುವುದಿಲ್ಲ. ಏನೋ ಭಕ್ತರು ಬೇಡಿಕೊಳ್ತಾರೆ, ಆ ಕೆಲಸ ಆಗುತ್ತೆ ಮತ್ತು ಸಾಕಷ್ಟು ಭಕ್ತರು ಕಷ್ಟ ಅಂತ ಬಂದ್ರೆ ಅಮ್ಮನಲ್ಲಿ ಬೇಡಿಕೊಂಡ್ರೆ ಬೇಡಿದೆಲ್ಲ ಕೆಲಸ ಕಾರ್ಯರೂಪಗೊಳ್ಳುತ್ತೆ. ಜಾಗೃತ ದೇವಸ್ಥಾನ ಶಕ್ತಿಯುಳ್ಳ ದೇವಿ ಮಹಾಮಾಯ ಅಂತ ಹೇಳ್ತಾರೆ ಅರ್ಚಕರು ಆದ ದುರ್ಗಪ್ಪ, ಹನುಮಂತಪ್ಪ ಪೂಜಾರ್ ಹಾಗೂ ಪ್ರವೀಣ್ ಕುಲಕರ್ಣಿ ಸವಣೂರು ಇವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಂದಾಗಿ ನಮ್ಮಂತ ಅವ್ರು ಫಸ್ಟ್ ಆಯ್ಕೆ ಆಗಿದೆ. ದೂರ ಜನ ಬರ್ತಾರೆ. ಮುಂದೆ ಯಾವುದೇ ಸುಳ್ಳಾಗಂಗಿಲ್ಲ. ಎಲ್ಲ ಕರೆನ ಯಾವ ಏನು ಇದೇ ಇಲ್ಲ, ಬಿಸಿ ಇಲ್ಲ. ದುರ್ಗಪ್ಪ ಅಂತಂದು ತಂದೆ ಹೆಸರು ಹನುಮಂತಪ್ಪ, ದೇವಿ ಕರೆದಾಗ ನಾವು ಬಂದ ಇದನ್ನು ಪೂಜೆ ಮಾಡ್ತೀವಿ. ಆಮೇಲೆ ಅಲ್ಲಿ ಜಾಗೃತವಾಗಿದ್ದ ದೇವಸ್ಥಾನ ರೀ, ದೇವಿ ಜಾಗೃತವಾಗಿದ್ದಾರೆ. ಅದು ಯಾರು ಏನೋ ಬೇಡ್ಕೊಂಡು ಬಂದರೂ ಸಹಿತ ಅದು ಖುಷಿ ಆಗೋದಿಲ್ಲ. ಅದು ನಿಜವಾದ ಹಾಗೆ ಆಗ್ತದೆ. ಬೇಡ್ಕೊಂಡಿದ್ದನ್ನು ಈಡೇರಿಸುವಂಥ ಶಕ್ತಿಯುಳ್ಳ ದೇವಿ. ಇಷ್ಟು ಮಾತ್ರ ನಾ ಹೇಳ್ಬೋದು. ಪ್ರವೀಣ್ ಅರ್ಚಕರು ಅದೆಲ್ಲ ಏನೋ ಮುರಿದಿದ್ದೆಲ್ಲ ಕರೆನ ಆಗ್ತಲ್ರಿ. ನಾವು ಬಂದು 25-30 ವರ್ಷದಿಂದ ಬರಾಕತ್ತಿದ್ವಿ ದೇವಸ್ಥಾನ. ನಮ್ದು ಯಾವರು ಎಲುವಿಗಿರಿ. ಏನು ತಾಯಿಯಿಂದ ಕಾರ್ಯ ರೂಪಕ್ಕೆ ಬಂದಿದ್ದು ಅದ್ರ ಬಗ್ಗೆ ಕಾರ್ಯರೂಪ ಎಲ್ಲ ಆಗ್ತೈತ್ರಿ ಸರ್. ಏನಾಗಿದೆ? ನಾವು ಏನು ಬಿಡ್ಕೊಂತೀವೆಲ್ಲ ಆಗ್ತದೆ ಸರ್. ನಮ್ಗೇನು ಇದ್ರೂ ಎಂಥ ದವಾಖಾನೆ ಎಲ್ಲಿ ಹೋಗಣ್ರಿ, ಇಲ್ಲಿ ಅಮ್ಮಗ ಬರ್ತೀವ್ರಿ. ನಮ್ದು ಏನೋ ಸಮಸ್ಯೆ ಇದ್ರು ಅಮ್ಮಗ ನಡ್ಕೋತೀವ್ರಿ. ನಮ್ದು ಏನೋ ಕಷ್ಟ ಇರಲಿ ಏನೋ ಇರಲಿ ಎಲ್ಲ ಅಮ್ಮಗೆ ಬಂದು ಬೀಳ್ತೀವ್ರಿ. ನಾವು ಅಮ್ಮನೇ ಎಲ್ಲ ಈ ದೇವಿಗೆ ಏನೋ ಬಂದು ನಾವು ಕೇಳ್ಕೊಂಡ್ರು ಎಲ್ಲ ಏನೋ ರೋಗ ರುಜಿನಗಳು ಏನೋ ಬಂದು ದವಾಖಾನೆ ಅಂತ ಹೋಗ್ತಾರೆ. ತಾಯಿಗೆ ಬಂದ್ರೆ ಏನೋ ಪರಿಹಾರ ಆಗ್ತದೆ. ನಾವು ಅಲ್ಲಿಂದ ಬಂದ್ವಿ ನಮ್ಮ ಮನೆಗೆ ಎಲ್ಲ ದೇವಸ್ಥಾನದ ಭಕ್ತರು ಆಗಿರುವಂತಹ ಸರೋಜಾ, ಸುರೇಶ್, ಕೋರಿಪೇಟೆ, ಸವಣೂರು, ಯಲ್ಲಪ್ಪ, ದುರ್ಗಪ್ಪ, ಬಂಡಿವಡ್ಡರ್, ಅಂಬಿಗೇರಿ, ಗಿಡ್ಡಪ್ಪ, ಹನುಮಂತಪ್ಪ, ದೇವಸೂರ, ನಾಗರಾಜ್, ದೇವಸೂರ, ತಿಮ್ಮಣ್ಣ, ದೇವಸೂರ, ದುರ್ಗಪ್ಪ, ದೇವಸೂರ, ಹನುಮಂತಪ್ಪ, ಸಾದೆ, ಹನುಮಂತಪ್ಪ, ತಿಮ್ಮಾಪುರ್ ಹಾಗೂ ಶ್ರೀ ದಂಟಿನ ದುರ್ಗಾದೇವಿ ಮತ್ತು ಹಿರೇಕೆರೆ ದುರ್ಗಾದೇವಿಯ ದೇವಸ್ಥಾನ ಸೇವಾ ಸಮಿತಿ ಅಲ್ಲಿಪುರ ಮತ್ತು ಅಲ್ಲಿಪುರದ ಗ್ರಾಮದ ಗುರು ಹಿರಿಯರು, ಯುವಕರು ಹಾಗೂ ಸಕಲ ಸದ್ಭಕ್ತರು ಮಂಡಳಿಯವರು ಉಪಸ್ಥಿತರಿದ್ದರು. ರವಿರಾಜ್ ಸಂಶಿ, ಶಿಗ್ಗಾಂವ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.